ಸರ್ ಇವಾಗ ಒಂದ್ಸಲ ಮಿಸ್ಟೇಕ್ ಆಗಿದ್ರೆ ಓಕೆ ಅನ್ಬೋದು, ಪದೇ ಪದ 2 ಸಲ ಇದು ತಿದ್ದುಪಡಿ ಮಾಡ್ಕೊಂಡು ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಮಾಡದೆ ಈ ತರ ಮಾಡಿದ್ದಾರೆ, ಏನ್ ಹೇಳಕ್ಕೆ? ಅದೇ ಹೇಳಿದ್ದು, ಏನು ಆಗಸ್ಟ್ 27 ಏನು ಪರೀಕ್ಷೆಲಾದಂಥ ಗೊಂದಲ, ಪರೀಕ್ಷೆಲಾದಂಥ ಬೇಜವಾಬ್ದಾರಿತನ, ತಪ್ಪು ಪ್ರಶ್ನೆಗಳು, ಅರ್ಥವಿಲ್ಲದ ಪದಗಳು ಈ ಬಳಕೆ ಮಾಡಿ ಅವತ್ತು ಸಹ ಈ ಎಲ್ಲ ಅಭ್ಯರ್ಥಿಗಳು ವಿದ್ಯಾರ್ಥಿಗಳನ್ನು ಗೊಂದಲದಲ್ಲಿ ಸಿಗಾಕ್ಸಿರೋ. ಅದಾದ ನಂತರ ಒಂದು ಪ್ರತಿಭಟನೆ ಅಂತ ಆದ ಮೇಲೆ ಮುಖ್ಯಮಂತ್ರಿಗಳ ಗಮನ ಹರಿಸಿ ಮುಖ್ಯಮಂತ್ರಿಗಳು ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆಗೆ ಅವಕಾಶ ಮಾಡಿಕೊಟ್ರು. ಮತ್ತು ಮರುಪರೀಕ್ಷೆಯ ದಿನಾಂಕ ನಿಗದಿ ಆಯಿತು 29 ಡಿಸೆಂಬರ್. ಮತ್ತೆ ಪರೀಕ್ಷೆಗೆ ಹೋದರೆ ಅದೇ ಗೊಂದಲ, ಅದೇ ವ್ಯವಸ್ಥೆ, ಅದೇ ಪರಿಸ್ಥಿತಿ. ಮತ್ತೆ ಆ ಮಕ್ಕಳು ಗೊಂದಲ ಸಿಗಾಕೊಳ್ಳುವುದು ಆಯಿತು. ಈಗ ಅವರು ಭಾರಿ ಕಷ್ಟ ನೋವಲ್ಲಿದ್ದಾರೆ. ಸರ್ಕಾರಗಳು ಅವ್ರ ಪರವಾಗಿ ಬರಬೇಕಾಗಿತ್ತು, ಅವ್ರ ಪರವಾಗಿ ನಿಲ್ಲಬೇಕಾಗಿತ್ತು. ಅದು ಬಿಟ್ಟು ಇವತ್ತು KPSC ಹೋಲಿಕೆ ಮಾಡಿಕೊಂಡು ಸರ್ಕಾರ ಮೌನವಾಗಿದ್ದರೆ ಅವರು ಮಾಡಿದ ಭ್ರಷ್ಟಾಚಾರದ ಪಾಲು ಸರ್ಕಾರದ್ದು ಇರುತ್ತೆ ಅನ್ನುವ ಅಪನಂಬಿಕೆ ರಾಜ್ಯದ ಜನರಿಗೆ ಬರೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಸರ್ಕಾರ ಎಚ್ಚೆತ್ತುಕೊಂಡ್ರೆ ಭಾರಿ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗಾಗಿ ನಾನು ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಕಳಿಸಿದ್ದೀನಿ, ನಾನು ಇವತ್ತೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ. ಅಧಿಕಾರಿಗಳು ಹೋಗಿದ್ದಾರೆ. ಅವರೇನಿಂದ ಅವ್ರ ಕಡೆಯಿಂದ ಏನು ಸಂದೇಶ ಬರುತ್ತೆ ನೋಡಿಕೊಂಡು, ಅವ್ರು ಹೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳು ನಾಳೆ ಭೇಟಿ ಮಾಡ್ತೀನಿ ನಾರಾಯಣಗೌಡರಿಗೆ ಅಂತ ಹೇಳಿ, ನನಗೆ ಇವತ್ತು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಮತ್ತೆ ಅವ್ರಿಗೆ ಹೇಳಿ ಕಳಿಸಿ, ಇಲ್ಲ ನಾನು ಇವತ್ತೇ ಭೇಟಿ ಮಾಡಬೇಕು ಅಂತ ಹೇಳಿ ಅಂತ. ಪೊಲೀಸ್ ಅಧಿಕಾರಿಗಳು ಹೋಗಿದ್ದಾರೆ. ಭೇಟಿ ಅವರು ಬಂದು ಏನು ಸಂದೇಶ ಕೊಡ್ತಾರೆ ನೋಡಿಕೊಂಡು, ಅದು ಸರಿಯಾದಂಥ ಸಂದೇಶ ಆಗದೆ ಹೋದರೆ ನಾಳೆ ಸಾವಿರಾರು ಜನ KPSC ಕಚೇರಿಗೆ ಕರವೇ ಕಾರ್ಯಕರ್ತರು ನುಗ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.